ಕಾಂತರಾಜ್ ಆಯೋಗದ ಅವೈಜ್ಞಾನಿಕ ಜಾತಿ ಗಣತಿಯನ್ನ ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರದು ಎಂದು ಶ್ರೀ ಬಸವೇಶ್ವರ ವೀರಶೈವ ಲಿಂಗಾಯತ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎಸ್ ಜ್ಯೋತಿ ಪ್ರಕಾಶ್ ಒತ್ತಾಯಿಸಿದ್ದಾರೆ. ವೀರಶೈವ ಲಿಂಗಾಯತ ಸಮಾಜ ಸೇವಾ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ ತಮ್ಮೆಲ್ಲರಿಗೂ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾಂತರಾಜ್ ಆಯೋಗದ ವರದಿ ಸಿದ್ಧವಾಗಿದೆ. ಈಗಾಗಲೇ ಮಾಧ್ಯಮಗಳಲ್ಲಿ ಬರುತ್ತಿರುವ ಸುದ್ದಿಯಂತೆ ನಮ್ಮ ಸಮಾಜದ ಸಂಖ್ಯೆಯನ್ನ ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಎಂದು ತೋರಿಸಲಾಗುತ್ತಿದೆ. ಆದರೆ ಇವೆರಡು ಒಂದೇ ಆಗಿವೆ. ಈ ವರದಿ ಸುಮಾರು 10 ವರ್ಷಗಳಷ್ಟು ಹಳೆಯದ್ದೇ ಆಗಿದ್ದು ಮತ್ತು ಅವೈಜ್ಞಾನಿಕವಾಗಿದೆ. ಈಗ ಇದನ್ನ ಬಿಡುಗಡೆ ಮಾಡುವ ಅವಶ್ಯಕತೆ ಇಲ್ಲ ಎಂದರು. ಇನ್ನು ಮಾಧ್ಯಮಗಳಲ್ಲಿ ಬರ್ತಾ ಇರುವ ವರದಿಯಂತೆ ನಮ್ಮ ಜನಸಂಖ್ಯೆ ತುಂಬಾ ಕಡಿಮೆಯನ್ನ ತೋರಿಸಲಾಗಿದೆ. ನಾವು ರಾಜ್ಯದಲ್ಲಿ ಸುಮಾರು 2 ಕೋಟಿ ಜನರಿದ್ದೇವೆ. ಆದರೆ ಈ ಸಂಖ್ಯೆ ತಪ್ಪಾಗಿದ್ದು ಕೇವಲ 75 ಲಕ್ಷ ಎಂದು ಹೇಳಲಾಗುತ್ತಿದೆ. ಇದು ಸರಿಯಲ್ಲ. ಆದ್ರಿಂದ ಯಾವುದೇ ಕಾರಣಕ್ಕೂ ಸರ್ಕಾರ ಈ ವರದಿಯನ್ನ ಜಾರಿ ಮಾಡಬಾರದು ಎಂದು ಆಗ್ರಹಿಸಿದರು. ಈಗ ನಿಮಗೆಲ್ಲ ಗೊತ್ತಿದೆ, ನಿಮ್ಮ ಪತ್ರಿಕೆ ಮುಖಾಂತರನೇ ಇದೆಲ್ಲ ಬರ್ತಾ ಇರೋದು. ಏಕೆಂದರೆ ಇಡೀ ರಾಜ್ಯದಲ್ಲಿ ಈ ಜನಗಣತಿ ವಿರುದ್ಧ ಎಲ್ಲ ಜಾತಿ ಜನಾಂಗದವರು ರೋಷ ವ್ಯಕ್ತಪಡಿಸಿದ್ದಾರೆ. ಒಂಥರ ಎಲ್ಲರಿಗೂ ಪ್ರತಿಭಟನೆ ಮಾಡಬೇಕು, ಈ ಜಾತಿ ಜನಗಣತಿ ಸರಿಯಿಲ್ಲ, ಮೀಸಲಾತಿ ಸರಿಯಿಲ್ಲ ಅನ್ನೋದು ಎಲ್ಲ ರಾಜ್ಯದ 6.5 ಕೋಟಿ ಜನಕ್ಕೂ ಇದು ಎಚ್ಚರಿಕೆ ಆಗಿದೆ. ಯಾಕಪ್ಪ ಅಂದರೆ ಇತ್ತೀಚೆಗೆ ನೀವು ನೋಡಿದ್ದೀರಾ ಪತ್ರಿಕೆಯಲ್ಲಿ ಅವೈಜ್ಞಾನಿಕವಾಗಿದೆ ಅಂತೇಳಿ ಈಗಲೂ ಸಹ ಡಿ ಸಿ ಆಫೀಸ್ ಮುಂದೆ ನಮ್ಮ 100 ಜನ ಹುಡುಗರಲ್ಲಿ ವೀರಶೈವ ಲಿಂಗಾಯತ ಹುಡುಗರು ಅಲ್ಲಿ ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮೆಮೊರಂಡಮ್ ಕೊಡ್ತಾ ಇದ್ದಾರೆ. ಇಡೀ ಜಾತಿ ವ್ಯವಸ್ಥೆ ಅವೈಜ್ಞಾನಿಕವಾಗಿದೆ ಎಂದು ಸುಮ್ಮನೆ ಜಾತಿಗಳಲ್ಲಿ ಗೊಂದಲವನ್ನು ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ. ಏಕಪ್ಪ ಅಂದರೆ ಇಡೀ ಇವತ್ತಿನ ನಿನ್ನೆ ಮೊನ್ನೆ ಪೇಪರ್ಲಿ ನೋಡಿದಂಗೆ ಇಡೀ ರಾಜ್ಯದಲ್ಲಿ ಲಿಂಗಾಯತ ವೀರಶೈವ ಜಾತಿ ಗಣತಿ 75 ಲಕ್ಷ ಅಂತ 65 ಲಕ್ಷ ಅಂತ ಕೊಟ್ಟಿದ್ದಾರೆ. ಅದೇ ಒಕ್ಕಲಿಗರದು 55-56 ಲಕ್ಷ ಕೊಟ್ಟಿದ್ದಾರೆ. ಅದೇ ಮುಸಲ್ಮಾನ್ ಜನಾಂಗದ್ದು 75 ಲಕ್ಷ ಅಂತ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರು ಸುಮಾರು 2 ಕೋಟಿ ಜನ ವೀರಶೈವ ಲಿಂಗಾಯತರಿದ್ದಾರೆ. ಹಾಗೆ ಯಾಕೆ ಅಂದರೆ ಇವತ್ತು ಆ ಪೇಪರಲ್ಲಿ ನೋಡಿದಾಗ 1 ಕೋಟಿ 22 ಲಕ್ಷ ಜನಗಣತಿ ಇದೆ. ಹೇಗೆ ಅಂದರೆ ಇದರ ಎಲ್ಲ ಉಪಜಾತಿಗಳನ್ನು ಸೇರಿಸಿದ್ದಾರೆ. ಉಪಜಾತಿಗಳಲ್ಲಿ ಕೋರಿ ಶೆಟ್ಟಿ ಇದ್ದಾರೆ, ಬಣಜಿಗ ಇದ್ದಾರೆ, ಸಾಧು ಲಿಂಗಾಯತ ಇದ್ದಾರೆ, ಕುಂಬಾರ ಲಿಂಗಾಯತ ಇದ್ದಾರೆ, ರೆಡ್ಡಿ ಲಿಂಗಾಯತ ಇದ್ದಾರೆ, ಗಾಣಿಗ ಲಿಂಗಾಯತ ಇದ್ದಾರೆ, ನೊಣಬ ಲಿಂಗಾಯತ ಇದ್ದಾರೆ, ಪಂಚಮಶಾಲಿ ಲಿಂಗಾಯತ, ಗೌಳಿಗ ಸಮಾಜ, ಜಂಗಮ ಸಮಾಜ, ಮಲೆಗೌಡರು, ಹೀಗೆ ಸುಮಾರು 122 ಉಪಜಾತಿಗಳು ಸೇರಿ 2 ಕೋಟಿ ಜನ ಇದ್ದೇವೆ. ಅದರಲ್ಲಿ ತಪ್ಪು ಕಲ್ಪನೆ ಕೊಟ್ಟಿದ್ದಾರೆ 1 ಕೋಟಿ 22 ಲಕ್ಷ. ಅವ್ರನ್ನೆಲ್ಲ ಟೋಟ್ಲು ಮಾಡಿದ್ರೆ ಆದರೆ 75 ಲಕ್ಷ ಮಾತ್ರ ವೀರಶೈವ ಮತ್ತು ಲಿಂಗಾಯತ ಅಂತ ಬೇರೆ ಬೇರೆ ವಿಂಗಡಣೆ ಮಾಡಿ ಕೊಟ್ಟಿದ್ದಾರೆ. ಅದೇ ಇವತ್ತು ಮುಸಲ್ಮಾನ್ ಸಮಾಜಕ್ಕೆ 75 ಲಕ್ಷ ಕೊಟ್ಟಿದ್ದಾರೆ. ಮುಸಲ್ಮಾನ್ ಸಮಾಜ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. ಆದರೆ ಇಷ್ಟಕ್ಕೊಂದು ಜನಸಂಖ್ಯೆ ಇರೋರು ಹೇಗೆ ಅಲ್ಪಸಂಖ್ಯಾತ ಆಗ್ತಾರೆ? ಈಗಾರೋ ಈ ಜನಗಣತಿ ಸರಿ ಇದೆಯೋ ಇಲ್ಲೋ ನಮಗೂ ಗೊತ್ತಾಗ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಅಲ್ಪಸಂಖ್ಯಾತರ ಸವಲತ್ತನ್ನು ತೆಗೆದುಹಾಕ್ಬಿಟ್ಟು ನಮ್ಮ ಜೊತೆಗೆ ಸೇರಿಸ್ಬಿಡಿ, ಅವರಿಗೂ ಅದು ಒಳ್ಳೆಯದು. ಹಾಗಾಗಿ ಇವತ್ತು ಈ ಒಂದು ಜನಗಣತಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರ್ ಶ್ರೀಶಂಕರವರು ಸಹ ಈ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ಒಂದು ರೀತಿಯ ದಳ್ಳೂರಿ ಆದ ಹಾಗೆ ಈ ಜನಗಣತಿ ಬಗ್ಗೆ ತಿರಸ್ಕಾರ ಪ್ರತಿಭಟನೆ ಬರ್ತಾ ಇರೋದು ತಮಗೆಲ್ಲ ಗೊತ್ತಾಗಿದೆ. ಇದು 10 ವರ್ಷ ಹಿಂದೆ ಮಾಡಿರ್ತಕ್ಕಂಥ ಜನಗಣತಿ. ಇವತ್ತು ಅದನ್ನು ಜಾರಿ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಔಚಿತ್ಯ ಏನು ಅನ್ನೋದು ನೀವು ಯೋಚನೆ ಮಾಡಬೇಕು. ಅದನ್ನು ದಯಮಾಡಿ ಇದನ್ನು ಯಾವುದೇ ಕಾರಣಕ್ಕೆ ಚರ್ಚೆಗೂ ತಗೋಬಾರ್ದು. ವಿಧಾನಮಂಡಲದಲ್ಲಿ ಯಾವ ವಿಷಯದಲ್ಲೂ ಇದನ್ನು ಜನಗಳು ಇಡೀ ಎಲ್ಲ ಸಮುದಾಯದವರು ತಿರಸ್ಕರಿಸಿರೋದ್ರಿಂದ ವಿಧಾನಮಂಡಲದ ಚರ್ಚೆಗೂ ಕೂಡ ಇದು ತೆಗೆದುಕೋಬಾರ್ದು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ, ಮುಖ್ಯಮಂತ್ರಿಗಳು ಮಂತ್ರಿಮಂಡಲ ಇದನ್ನು ಕೂಲಂಕುಷವಾಗಿ ಚರ್ಚೆ ತೆಗೆದುಕೋ, ಇಲ್ಲದೇ ಇದ್ದರೆ ತುಂಬ ಇಡೀ ಸಮಾಜದಲ್ಲಿ ಒಂದು ಆಕ್ರೋಶವನ್ನು ಅವರು ಎದುರಿಸಬೇಕಾಗುತ್ತೆ, ಮುಂದೆ ದುಸ್ಥಿತಿ ಬರುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಅದರಲ್ಲೂ ವೀರಶೈವ ಲಿಂಗಾಯತ ಸಮಾಜದ ಕೊಟ್ಟಿರ್ತಕ್ಕಂಥ ಅಂಕೆ ಸಂಖ್ಯೆ ಇದೆ ಅಲ್ಲ, ಅದು ನಿಜವಾಗ್ಲೂ ಮನೆ ಮನೆಗೆ ಹೋಗಿ ಜನಗಣತಿ ಮಾಡೇ ಇಲ್ಲ. ಎಲ್ರಿಗೂ ಗೊತ್ತಿರೋದು. ಹೇಗೆ ಅದನ್ನು ಅಂಕೆ ಸಂಖ್ಯೆ ತಯಾರು ಮಾಡಿದ್ರು ಗೊತ್ತಿಲ್ಲ.
ಇದು ಮನೆ ಮನೆಗೆ ಹೋಗಿ ಜನಗಣತಿಯನ್ನು ಮಾಡಿ ಆ ನಂತರ ಇವನ್ನೆಲ್ಲ ವರದಿಯನ್ನು ಸಿದ್ಧಪಡಿಸಬೇಕು, ವೈಜ್ಞಾನಿಕವಾಗಿರಬೇಕು, ದಾಖಲೆಗಳಿರಬೇಕು. ಇದಕ್ಕೆ ದಾಖಲೆಗಳು ಎಲ್ಲಿದೆ ಎನ್ನುವ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಪೊಳ್ಳು ಜನಗಣತಿಯ, ಅವೈಜ್ಞಾನಿಕ ಜನಗಣತಿಯನ್ನು ನಾವು ಸಮಾಜದ ವತಿಯಿಂದ ತುಂಡವಾಗಿ ಖಂಡಿಸ್ತೇವೆ. ಇದನ್ನು ಯಾವುದೇ ರೀತಿಯಲ್ಲಿ ಚರ್ಚೆಗೂ ಕೂಡ ತೆಗೆದುಕೋಬಾರ್ದು ಎಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಂಡಿಸ್ತಾ ಇದ್ದೀನಿ. ಚರ್ಚೆಗೆ ತೆಗೆದುಕೊಂಡ್ರೆ ತೊಂದರೆ ಏನು? ಅವಾಗ ಎಲ್ಲ ವಿರೋಧ ಮಾಡ್ಬೋದು.